ಬೇಕಿಂಗ್ ಪೌಡರ್ ಆಗಲಿ ಏನೂ ಹಾಕದೇ ಇರೋವಂಥದ್ದು ಇದು. ಇದನ್ನು ಖಂಡಿತ ನೀವು ಮಾಡಿ ಸವಿಬಹುದು. ಪತ್ರ ಇರುವಂಥದ್ದು. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ಸುಮಾರು 2 ಬಟ್ಲು ಮೈದಾ ಹಾಕ್ಕೊಂಡಿದ್ದೀನಿ. 1 ಬಟ್ಲು ಮೈದಾ, 1 ಬಟ್ಲು ಗೋಧಿ ಕೂಡ ಹಾಕ್ಕೋಬೋದು, ಅಥವಾ ಬರೀ ಗೋಧಿ ಹಿಟ್ಟೆ ನಿಮ್ಗೆ ಇಷ್ಟ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. 1 ಬಟ್ಲು ಅಂದರೆ ಸುಮಾರು 1 ಟೀ ಕಪ್ ಅಂದರೆ ಒಂದು ಅರ್ಧ ಪಾವನಷ್ಟು ಆಗುತ್ತೆ. ಇದು 1 ಪಾವನಷ್ಟಿದೆ ಸುಮಾರು. ಇದಕ್ಕೊಂದು ಚಮಚ ಸಕ್ಕರೆ, ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಬಿಸಿ ಹಾಲು ಅಷ್ಟು ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಬಿಡಿಸೋ ಅಷ್ಟನ್ನು ನೀರು ಹಾಕ್ಕೊಳ್ಳೋಣ. ನೋಡಿ, ಇವಿಷ್ಟು ಹಾಕ್ಕೊಂಡಿದ್ದು ಈ ಹದ ಬಂತು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮೆದುವಾಗಿರೋ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಒಂದು 5 ನಿಮಿಷ ಇಡೋಣ. ನೋಡಿ, ಈ ಥರ ಚೆನ್ನಾಗಿ ಈ ರೀತಿ ಮಾಡಿ ಕಲಿಸ್ಕೊಂಡ್ರೆ ಚೆನ್ನಾಗಾಗತ್ತೆ. ರೋಟಿ ಹಿಟ್ಟಾಗಲಿ ಚಪಾತಿ ಹಿಟ್ಟಾಗಲಿ ಈ ಥರ ಕಲಿಸ್ಕೊಂಡ್ರೆ ಚೆನ್ನಾಗಿ ನಾಡ್ದಂಗೆ ಲೆಕ್ಕ. ನೋಡಿ, ಈ ಥರ ಬಿಟ್ಕೊಳ್ಳುತ್ತೆ ಹೀಗೆ ಗೂಡು. ಆ ಥರ ಗೂಡು ಬಿಟ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಈಗ ಒಂದು ಬಟ್ಲಿಗೆ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಕಾರ್ನ್ ಫ್ಲೋರ್ ಅಂದರೆ ಏನೋ ನಮ್ಮ ಹತ್ರ ಇಲ್ಲ ಅಂದ್ಕೊಳ್ತಾರೆ ಎಲ್ರೂ. ಆದರೆ ಇನ್ನೊಂದು ಹೆಸರು ಹೇಳ್ತೀನಿ, ಅದು ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಕಡೆ ಪಟ್ನಾಲ್ ಪಿಂಡಿ ಹಲ್ವಾ ಮಾಡ್ತೀವಲ್ವ, ಅದರದ್ದೇ ಹಿಟ್ಟು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪೇಸ್ಟ್ ಥರ ಸ್ವಲ್ಪ ಚೂರು ನೀರಾಗಿ ಅಷ್ಟು ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ಮೈದಾನೇ ಹಾಕ್ಕೋಬಹುದು, ಏನಾಗೋದಿಲ್ಲ. ಇದ್ದರೆ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ, ಅಂದರೆ ಪಟ್ನಾಲ್ ಪಿಂಡಿ ಹಾಕ್ಕೊಳ್ಳಿ. ಇದಿಷ್ಟು ಮಾಡಿಟ್ಕೊಳ್ಳೋಣ. ಆಮೇಲೆ ಲಟ್ಸ್ಕೊಳ್ಳೋಣ. ಪೂರ್ತಿ ಹಿಟ್ಟನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಇವಾಗ ಲಟ್ಸಿದ್ದೀನಿ, ಈಗ ಇನ್ನೊಂದು ಉಂಡೆ ಇದೆ. ಆದ್ದರಿಂದ ಇದರಲ್ಲಿಯೂ ಕೂಡ ನಾನು ಅರ್ಧ ಹಚ್ಕೊಳ್ತೀನಿ. ಈಗ ಎಲ್ಲ ಕಡೆ ಇದನ್ನು ಸವರ್ಕೋಬೇಕು. ಎಲ್ಲ ಕಡೆ ಸವರ್ಕೊಂಡ್ಮೇಲೆ ಇದೇ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಸರಿ, ಅದನ್ನು ಇದಕ್ಕೆ ಉದುರಿಸ್ಕೋಬೇಕು. ಉದುರಿಸ್ಕೊಂಡು ಇದನ್ನು ಸವರ್ಬಿಡೋಣ. ಇದನ್ನು ಸವರ್ಬಿಟ್ಟು ಸುರುಳಿ ಸುತ್ತಬೇಕು. ಹೀಗೆ ಸುರುಳಿ ಸುತ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು. ಒಂದೊಂದು ಉಂಡೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಹೀಗೆ ಕೂಡ ಮಾಡಿ ಲಟ್ಟಿಸ್ಬೋದು, ಹೀಗೆ ಕೂಡ ಮಾಡಿ ಲಟ್ಟಿಸ್ಬಹುದು. 1 ನಿಮಿಷ ಸೆಟ್ಟಾಗಕ್ಕೆ ಬಿಡೋಣ. ಹೆಂಚು ಕಾದು ನಾವು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಈ ಥರ ಸುರುಳಿ ಥರ ಈ ಥರ ಇತ್ತಲ್ಲ, ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇನ್ನೂ ಮೃದುವಾಗಿ ಕಲಿಸ್ಕೋಬೋದು ಹಿಟ್ಟು ಬೇಕಿದ್ದರೆ. ಸ್ವಲ್ಪ ನೆಂದರೂ ಕೂಡ ಇನ್ನೂ ಸ್ವಲ್ಪ ಸ್ಮೂತ್ ಆಗುತ್ತೆ. 2ರಲ್ಲೊಂದು. ಈಗ ಹೆಂಚು ಕಾದಿದೆ, ಅದಕ್ಕೆ ನಾವು ಲಟ್ಸ್ಕೊಂಡಿರೋಂಥ ಇದನ್ನು ಹಾಕ್ಕೊಳ್ಳೋಣ. ಇನ್ನೊಂದು ಈ ಥರ ದುಂಡಗಿತ್ತಲ್ಲ, ಅದನ್ನು ಲಟ್ಟಿಸ್ತಾ ಇದ್ದೀನಿ. ಮಾಮೂಲಿ ಚಪಾತಿ ಸುಟ್ಟಂಗೆ ಸುಡಬಹುದು. ಎಣ್ಣೆ ಹಾಕಿ
ಇಷ್ಟಾದರೆ ಇದು ಸುಟ್ಟಿದ್ದಾಯಿತು. ಈಗ ಇದನ್ನು ಸುಡೋಕೆ ಹಾಕ್ಕೊಡ್ತಾ ಇದ್ದೀನಿ. ಮಡ್ಚಿರೋದು ಬೇರೆ ರೀತಿ ಅಷ್ಟೇ, ಇದು ಎರಡು ಹದನು ಸ್ವಲ್ಪ ಬೇರೆ ಥರ ಬರುತ್ತೆ ಪತ್ರಗಳು. ನೋಡಿ, ಇದಕ್ಕೆ ನಾನು ಆಲೂಗಡ್ಡೆ ಮತ್ತು ಬಟಾಣಿ, ಹೂಕೋಸು, ಆಲೂ ಮಟರ್ ಗೋಬಿ ಕರಿ ಮಾಡಿದ್ದೆ. ಇದಕ್ಕೆ ನೋಡಿ ಪತ್ರಗಳು ಹೀಗೆ ಬರುತ್ತೆ. ಇದರಲ್ಲಿ ಅಷ್ಟೇ ಪತ್ರಗಳು ತುಂಬ ಬರುತ್ತೆ. ಹೀಗೆ ನಿಮಗೆ ಯಾವ್ದು ಬೇಕೋ, ಯಾವ ಥರದ್ದು ಬೇಕೋ ಆ ಥರದ್ದನ್ನು ಮಾಡಿಕೊಂಡು ತಿನ್ನಬಹುದು. ಇದೊಂಥರ ಪರೋಟನೂ ಅಲ್ಲ, ಕುಲ್ಚಾನೂ ಅಲ್ಲ, ಚಪಾತಿನೂ ಅಲ್ಲ. ಇದು ನೋಡಿ, ಇದಕ್ಕೆ ಈಸ್ಟ್ ಆಗಲಿ, ಸೋಡಾ ಆಗಲಿ